ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಸ್ಯಾಟರ್ಡೆ ಬೆಳಿಗ್ಗೆನೇ ತಿಂಡಿ ಎಲ್ಲ ತಿಂದ್ಕೊಂಡು ಪಾಪು ಸ್ಕೂಲ್ ಹತ್ರ ಸ್ವಲ್ಪ ಬರೋಕ್ಕೆ ಹೇಳಿದ್ರು ಅವ್ರ ಟೀಚರು. ಸ್ವಲ್ಪ ಮಾತಾಡ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ಇವನು ಫ್ರೈಡೇ ಫುಲ್ಲು ಅಳ್ತಾ ಇದ್ದ ಸ್ಕೂಲಿಗೆ ಹೋಗ್ಬೇಕಾದ್ರೆ, ಅದಕ್ಕೆ ಕರೆದಿದ್ರು. ಸರಿ ಕೇಳ್ಕೊಂಬರೋಣ ಏನು ಹೇಳ್ತಾರೆ ಅಂತ ಹೇಳಿ ಹೊರಟ್ವಿ. ಅಲ್ಲಿ ಅವರು ಡೋರ್ ಲಾಕ್ ಮಾಡಿರ್ತಾರೆ. ಆ್ಯಕ್ಚುಲಿ ನಾನೇ ಬೆಲ್ ಮಾಡ್ತೀನಿ ಅಮ್ಮ ಅಂತ ಹೇಳಿ ಖುಷಿಯಾಗಿ ಬಂದ ಅವನು. ನೋಡಿದ್ರೆ ಡೋರ್ ಫುಲ್ ಓಪನ್ನೇ ಇತ್ತು. ಸರಿ ಅಂತ ಹೇಳಿ ಒಳಗಡೆ ಹೋದ್ವಿ. ಅಲ್ಲಿ ಎಲ್ಲೇನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿಂದ ಮನೆಗೆ ಬಂದಮೇಲೆ ಅವನಿಗೆ ಫ್ರೈಡೇ ಹೋಮ್ ವರ್ಕ್ ಕೊಟ್ಟಿದ್ದರು. ಅದನ್ನು ಮಾಡಿಸ್ಬಿಡೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೆ. ಇಲ್ಲಿ ಶೇಪ್ಗಳದ್ದು ಅದನ್ನು ನೋಡಿ ಸೇಮ್ ಸಿಮಿಲರ್ ಶೇಪ್ದು ಸ್ಟಿಕ್ಕರ್ಸ್ನ ಅಂಟಿಸ್ಬೇಕು. ಈ ಥರ ಆ್ಯಕ್ಟಿವಿಟಿ ಬುಕ್ಕಲ್ಲಿ ಈ ಥರ ಹೋಮ್ ವರ್ಕ್ ಕೊಟ್ಟಿರ್ತಾರೆ. ಈ ಥರ ಶೇಪ್ಗಳು ಬಂದು ಆ್ಯಕ್ಟಿವಿಟಿ ಬುಕ್ಕಲ್ಲೇ ಬ್ಯಾಕ್ ಸೈಡ್ ಸ್ಟಿಕ್ಕರ್ಸ್ ಥರ ಕೊಟ್ಟಿರ್ತಾರೆ. ಸರ್ಕಲ್ ಯಾವುದು, ಸ್ಕ್ವೇರ್ ಯಾವುದು ಅಂತ ನೋಡಿಬಿಟ್ಟು ಸ್ಟಿಕ್ ಮಾಡಬೇಕು. ಅವನನ್ನು ಕೇಳಿ ಅವನಿಗೆ ಐಡೆಂಟಿಫೈ ಮಾಡಿಸಿ ಆಮೇಲೆ ಸ್ಟಿಕ್ ಮಾಡಿಸ್ತಿದ್ದೆ. ಅವನಿಗೂ ಗೊತ್ತಾಗ್ತಿತ್ತು ಈ ಶೇಪ್ ಈ ಥರ ಅಂತ. ಅವನು ಎರಡೂ ಕಂಪೇರ್ ಮಾಡಿ ಇದು ಅಂತ ಹೇಳೋನು, ಒಂದೊಂದ್ಸರಿ ರಾಂಗ್ ಹೇಳೋನು, ನಾನು ಸರಿ ಮಾಡಿಸ್ತಿದ್ದೆ. ಈ ಥರ ಸ್ಟಿಕ್ ಮಾಡೋದಂದ್ರೆ ಅವನಿಗೆ ತುಂಬಾ ಇಷ್ಟ. ಬೇರೆದೆಲ್ಲ ಸ್ಟಿಕ್ ಮಾಡ್ತೀನಿ ಅಂತಿರ್ತಾನೆ. ಆಮೇಲೆ ಈ ಥರ ಒಂದೊಂದು ಆ್ಯಕ್ಟಿವಿಟಿ ಬುಕ್ಕಲ್ಲೂ ಕೂಡ ಒಂದೊಂದು ಆ್ಯಕ್ಟಿವಿಟಿಗೂ ಈ ಥರ ಸ್ಕ್ಯಾನರ್ ಕೊಟ್ಟಿರ್ತಾರೆ. ನಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಅದು ಯಾವ ಥರ ಮಾಡೋದು ಅಂತ ಬರುತ್ತೆ. ಆಮೇಲೆ ಪಾಪುನ ಕೂಡ ಮಲಗಿಸಿ ನಾನು ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡು, ಶನಿವಾರ ಮನೆ ದೇವ್ರ ವಾರ ಅಲ್ವಾ, ದೀಪಗಳೆಲ್ಲ ತೊಳೆದಿರಲಿಲ್ಲ, ಅಮಾವಾಸ್ಯೆ ಆಗಿತ್ತಲ್ಲ. ದೀಪಗಳನ್ನೆಲ್ಲ ತೊಳ್ಕೊಂಡು ನೀಟಾಗಿ ಪೂಜೆ ಮಾಡಿಕೊಂಡೆ. ಈ ಥರ ದೀಪಗಳು ತೊಳೆದಾಗ ನಾನು 2 ದೀಪದಿಂದ 5 ಏಲಕ್ಕಿ, 5 ಲವಂಗ, 1 ಕರ್ಪೂರನ ಹಾಕ್ತೀನಿ. ಈ ಥರ ದೀಪ ಹಚ್ಚಿದ ಮೇಲೆ 1ಕ್ಕೆ 3 ಏಲಕ್ಕಿ, 2 ಲವಂಗ, 1 ಕರ್ಪೂರ ಹಾಕ್ತೀನಿ. ಇನ್ನೊಂದು ದೀಪಕ್ಕೆ 2 ಏಲಕ್ಕಿ, 3 ಲವಂಗ ಹಾಕ್ತೀನಿ. ಈ ಥರ ಇದು ಆ್ಯಕ್ಚುಲಿ ಸಮೃದ್ಧಿ ಸಂಕೇತ ಅಂತ ಹೇಳ್ತಾರೆ ಈ ಥರ ಹಾಕಿ ಹಚ್ಚೋದ್ರಿಂದ. ನಾನು ಎಲ್ಲೋ ಇನ್ಸ್ಟಾಗ್ರಾಮಲ್ಲೇ ಯಾರೋ ಹೇಳೋದನ್ನ ಕೇಳಿ ಆಗ್ಲಿಂದ ನಾನು ಕೂಡ ಈ ಥರ ಫಾಲೋ ಮಾಡ್ತೀನಿ. ನೆಕ್ಸ್ಟ್ ಅದು ತೊಳೆಯೋವರೆಗೂ ಅದನ್ನೇನು ಮಾಡಲ್ಲ. ತೊಳೆಯೋವಾಗ ಅದನ್ನು ಗಿಡದ ಬುಡಕ್ಕೋ ಎಲ್ಲಿಗಾದರೂ ತುಳಿದೇ ಇರೋ ಅಂಥ ಜಾಗಕ್ಕೆ ಹಾಕಿ ನೆಕ್ಸ್ಟ್ ದೀಪ ಎಲ್ಲ ತೊಳ್ಕೊಂಡು ಮತ್ತೆ ಹಚ್ಚಿದಾಗ ಮತ್ತೆ ಹೊಸದಾಗಿ ಈ ಥರ ಹಾಕ್ಕೊತೀನಿ. ನಾನು ಆಲ್ಮೋಸ್ಟ್ ಒಂದು 6-7 ಮಂತ್ಸಿಂದ ಇದನ್ನು ಫಾಲೋ ಮಾಡ್ತಿದ್ದೀನಿ. ನಿಮಗೂ ಯಾರಿಗಾದರೂ ಇಷ್ಟ ಆದರೆ ಫಾಲೋ ಮಾಡ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ನಾನು ಕೂಡ 1 ಕಪ್ ಟೀ ಮಾಡ್ಕೊತಾ ಇದ್ದೆ. ನನ್ನ ಮಗ ಬಂದು ಯಾವ ಥರ ಮಾತಾಡಿದ್ದಾನೆ ನೋಡಿ. ಏನು ಕಂದ? ಇದು ಅಲ್ಲಿ ಅಪ್ಪ ನಂಗೆ ಆ ಪಾನಿಪುರಿನೂ ತಂದಿಲ್ಲ. ಯಾಕೆ ಪಾನಿಪುರಿ? ತಿನ್ಬೇಕು. ಪಾನಿಪುರಿ ತಿನ್ನೋದಾ? ಹೌದಾ? ಬೇಯಿಸ್ಕೊಂಡು ತಿನ್ಬೇಕಾ? ಹಂಗೆ ತಿನ್ನೋದಲ್ವಾ? ಸರಿ ಆಯ್ತು, ಪಪ್ಪಂಗೆ ತರಕ್ಕೆ ಹೇಳ್ತೀನಿ ಬಿಡು. ಓಕೆ ಓಕೆ ಡನ್.